ನನ್ನ ಕತೆ ಆಯ್ತು, ನಿನ್ ಕತೆ ಏನು? ನಾನು ನಮ್ಮೂರಲ್ಲಿದ್ದಾಗ ನಮ್ಮ ಮನೆ ಪಕ್ಕದಲ್ಲಿ ಒಬ್ಳು ಗಾಯತ್ರಿ ಅಂತ ಒಬ್ಬ ಹುಡುಗಿ ಇದ್ಲು. ಅವಳು ಕೆಲ್ಸಕ್ಕೆ ಹೋಗ್ತಾ ಇದ್ಲು, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಅವಳು ನನ್ನ ನೋಡೋಳು, ನನ್ನ ನೋಡಿ ತುಂಬ ನಗೋಳು, ನಾಚ್ಕೊಳ್ಳೋಳು. ಅವಳಂದ್ರೆ ನನಗೆ ತುಂಬ ಇಷ್ಟ. ನಾನು ಅವಳನ್ನ ತುಂಬ ಡೀಪಾಗಿ ಲವ್ ಮಾಡ್ತಾ ಇದ್ದೆ. ಅವಳು ನನ್ನ ಡೀಪಾಗಿ ಲವ್ ಮಾಡ್ತಾ ಇದ್ಲು ಅಂತ ಇಟ್ಕೋ. ಹೀಗೆ ತುಂಬ ದಿನ ನಡೀತು. ಆದರೆ ಅವಳಿಗೆ ಸಡನ್ನಾಗಿ ಏನಾಯಿತು ಅಂತ ಗೊತ್ತಿಲ್ಲ. ಇದ್ದಕ್ಕಿದ್ದಂಗೆ ಪಾಯ್ಸನ್ ಕುಡಿದು ಸೂಸೈಡ್ ಮಾಡ್ಕೊಂಡು ಸತ್ತೋದ್ಲು. ಅಲ್ಲಿವರೆಗೂ ನಾನು ಅವಳು ನೇರವಾಗಿ ಮಾತಾಡಿದ್ದೇ ಇಲ್ಲ. ಅವಳು ಸತ್ತಿದ್ದು ನನ್ನ ಮನಸ್ಸಿಗೆ ತುಂಬ ನೋವಾಯಿತು. ನಾನು ಕೂಡ ಅದೇ ಡಿಪ್ರೆಷನ್ನಲ್ಲಿದ್ದೆ. ಒಂದು ದಿನ ಹೀಗೆ ಒಬ್ಬ ಫ್ರೆಂಡ್ ಸಿಕ್ಕಿ ಆ ಹುಡುಗಿ ಬಗ್ಗೆ ಒಂದು ಮ್ಯಾಟ್ರ್ ಹೇಳ್ದ. ಅವಳು ಸಾಯೋದಕ್ಕೆ ಕಾರಣ ಅವಳು ಅವ್ರ ಪಕ್ಕದ ಮನೆಯವನ್ನ ಡೀಪಾಗಿ ಲವ್ ಮಾಡ್ತಾ ಇದ್ಲಂತೆ. ಆ ಹುಡುಗನ್ನೇ ಮದುವೆ ಆಗಬೇಕು ಅಂತ ಅವ್ರ ತಾಯಿ ಹತ್ರ ಒಪ್ಸೋಕೆ ಟ್ರೈ ಮಾಡಿದ್ಲಂತೆ. ಆದರೆ ಅವ್ರ ತಾಯಿ ಒಪ್ಲಿಲ್ವಂತೆ. ಅದಕ್ಕೆ ಅವಳು ಸೂಸೈಡ್ ಮಾಡಿಕೊಂಡು ಪಾಯ್ಸನ್ ಕುಡಿದು ಸತ್ತೋದ್ಲಂತೆ. ಅದನ್ನು ಕೇಳಿ ನನಗೂ ತುಂಬ ಮನಸ್ಸಿಗೆ ನೋವಾಯಿತು. ಅವಳು ನನಗೋಸ್ಕರನೇ ಪ್ರಾಣ ಬಿಟ್ಲಲ್ಲ ಅಂತ ನಾನು ಬಿಲ್ಡಿಂಗ್ ಮೇಲಿಂದ ಹಾರಿ ಪ್ರಾಣ ಬಿಟ್ಟೆ.